ಹಾಯ್, ಡಿ ವೈ ಕುಕ್ಕಿಂಗ್ ವ್ಲಾಗ್ಗೆ ಸ್ವಾಗತ. ಇದು ಊದಲು ಮಿಲ್ಲೆಟ್ನ ಸಿಹಿ ಅವಲಕ್ಕಿ. ಮಾಡೋದಕ್ಕೆ ತುಂಬ ಸುಲಭ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನಿಮಗೆ ನಮ್ಮ ಶಾಪ್ನಲ್ಲಿ ಊದಲು ಮಿಲ್ಲೆಟ್ನ ಅವಲಕ್ಕಿ ಅವೈಲಬಲ್ ಇದೆ. ಊದಲುದು ಅಷ್ಟೇ ಅಲ್ಲ, ಎಲ್ಲ ಮಿಲ್ಲೆಟ್ನ ರವೆ ಮತ್ತು ಅವಲಕ್ಕಿ ಅವೈಲಬಲ್ ಇದೆ. ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಶಾಪ್ ಇರೋದು ಹೊನ್ನಾಳಿನಲ್ಲಿ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಪ್ಯಾನ್ಗೆ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನಾನು. 1 ಸ್ಪೂನು ಕಪ್ಪೆಳ್ಳು, 1 ಸ್ಪೂನು ಬಿಳಿ ಎಳ್ಳು. ನಾನು ಇದನ್ನು ಗಾರ್ನಿಷ್ ಆಗು ಯೂಸ್ ಮಾಡ್ತಾ ಇದ್ದೀನಿ. ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಅವಲಕ್ಕಿ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ 2 ಸ್ಪೂನ್ನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಇದು ಬಾದಾಮಿ ಮತ್ತು ಗೋಡಂಬಿನ ಡ್ರೈ ರೋಸ್ಟ್ ತುಪ್ಪದಲ್ಲಿ ಕರ್ಕೋತಾ ಇದ್ದೀನಿ. ಒಂದು 5 ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ. ಹುರ್ಕೊಂಡ ನಂತರ ಗೋಡಂಬಿ ಬಾದಾಮಿನ ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡು, ತುಪ್ಪ ಅದರಲ್ಲೇ ಇರೋ ರೀತಿ ಪ್ಲೇಟಿಗೆ ಎತ್ತಿಟ್ಕೊಳ್ಳಿ. ಪ್ಲೇಟಿಗೆ ಎತ್ತಿಟ್ಕೊಂಡ ನಂತರ 1 ಲೋಟ ಆಗೋಷ್ಟು ನೀರನ್ನ, ಮೀಡಿಯಮ್ ಲೋಟದಲ್ಲಿ, ನೀವು ಟೀ ಕುಡಿಯೋ ಲೋಟದಲ್ಲಿ 1 ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಕಪ್ಪು ಅವಲಕ್ಕಿಗೆ ಒಂದು ಅರ್ಧ ಬೌಲಷ್ಟು ಬೆಲ್ಲ ಹಾಕ್ಕೋತಾ ಇದ್ದೀನಿ, ಜಾಸ್ತಿ ಹಾಕ್ಕೋತಾ ಇಲ್ಲ. ಆಮೇಲೆ 1 ಕಪ್ಪಷ್ಟು ಹಸಿ ಕೊಬ್ಬರಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಒಣ ಕೊಬ್ಬರಿ ಬೇಕಾದರೂ ಹಾಕ್ಕೊಂಡು ಒಂದು 15 ದಿವಸ ತಿಂಗಳವರೆಗೂ ನೀವು ಸ್ಟೋರೇಜ್ ಮಾಡಿ ಇಟ್ಕೋಬೋದು. ಹಸಿ ಕೊಬ್ಬರಿ ಹಾಕ್ತಾ ಇರೋದ್ರಿಂದ 3 ದಿವಸದ ತನಕ ನಿಮಗೆ ಸ್ಟೋರೇಜ್ ಅವೈಲಬಲ್ ಇದೆ, ಸ್ಟೋರೇಜ್ ಮಾಡ್ಕೋಬೋದು. ಇದನ್ನು ಈಗ ಏಲಕ್ಕಿ ಪುಡಿ ಹಾಕಿ ಕುದಿಸ್ಕೊತಾ ಇದ್ದೀನಿ. ಕೊಬ್ಬರಿ ಮತ್ತು ಬೆಲ್ಲ ಎರಡು ಹೊಂದ್ಕೊಳ್ಳೋ ರೀತಿ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಪಾಕ ಎಲ್ಲ ಬರೋ ಅವಶ್ಯಕತೆ ಇಲ್ಲ. ಈ ಥರ ಒಂದು 5 ನಿಮಿಷ ಕುದ ನಂತರ ಇದಕ್ಕೀಗ ನಾವು ರೋಸ್ಟ್ ಮಾಡಿಟ್ಕೊಂಡಂಥ ಬಾದಾಮಿ, ಗೋಡಂಬಿ, ಎಳ್ಳನ್ನ ಹಾಕ್ಕೋತಾ ಇದ್ದೀನಿ. ನಾನೀಗ ಗ್ಯಾಸ್ನ ಕಂಪ್ಲೀಟಾಗಿ ಆಫ್ ಮಾಡಿದ್ದೀನಿ. ನೋಡಿ, ಊದಲು ಮಿಲ್ಲೆಟ್ ನಿಮ್ಗೆ ಈ ರೀತಿ ಇರುತ್ತೆ. ಇದನ್ನು ತೊಳೆಯೋ ಅವಶ್ಯಕತೆಯೂ ಇಲ್ಲ. ನಾವು ಹಸಿ ಹಾಗೆ ಡ್ರೈ ಮಾಡ್ತಿರೋದ್ರಿಂದ ತೊಳೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅವಲಕ್ಕಿ, ಮಾಮೂಲಿ ಅವಲಕ್ಕಿ ಟಿಫನ್ಗೆ ಹೇಗೆ ಮಾಡೋದು ಅಂತ ಮಿಲ್ಲೆಟ್ಸಲ್ಲೇ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ನೋಡಿ, ಈ ಮಿಲ್ಲೆಟ್ನೀಗ ನಾನು ಹಾಗೆ ಬಿಸಿ ಇದ್ದಾಗೇ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. 2 ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ. ಬಿಸಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಬಿಸಿ ಇದ್ದಂಗೆ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಹೊಂದ್ಕೊಳ್ಳೋ ರೀತಿ. ಆರಿದ ನಂತರ ಒಂದು ಡಬ್ಬಿಗೆ ಹಾಕಿ ಎತ್ತಿಟ್ಕೋಬೋದು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಸ್ನ್ಯಾಕ್ಸ್ ಡಬ್ಬಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೀ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಇದೇ ರೀತಿ ಮೋರ್ ವೀಡಿಯೋಗಳಿಗಾಗಿ ಡಿ ವೈ ಕುಕ್ಕಿಂಗ್ ವ್ಲಾಗ್ನ ಫಾಲೋ ಮಾಡಿ. ಮಿಲೆಟ್ಟಲ್ಲೇ ಮೋರ್ ವೀಡಿಯೋಗಳಿಗಾಗಿ. ಥ್ಯಾಂಕ್ ಯು ಸೋ ಮಚ್.